ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಸೊ ನಾವಿವತ್ತು ನಮ್ಮ ಫುಲ್ ಫ್ಯಾಮಿಲಿ ಉಕ್ಕುಡಕ್ಕೆ ಹೋಗೋದಾ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ನಮ್ಮ ನಿಶು ಅಂತೂ ಯಾವಾಗಲೂ ಕಾರಲ್ಲಿ ಹೋದಾಗಲೆಲ್ಲ ಅವ್ರ ಪಪ್ಪನ ಜೊತೆ ಹೋಗಿ ಸೀಟಲ್ಲಿ ಕುತ್ಕೊಬಿಡ್ತಾನೆ ಡ್ರೈವ್ ಮಾಡೋ ಪ್ಲೇಸಲ್ಲಿ. ಸೊ ಅವ್ನಿಗೊಂಥರ ಫುಲ್ ಹ್ಯಾಪಿ ಅಲ್ಲಿ ಹೋಗಿ ಕುತ್ಕೊಬಿಟ್ರೆ ಅವನಿಗೆ. ನಿಶಲ್ಲಿ ಹಾಯ್ ಮಾಡ, ಹಾಯ್ ಹಾಯ್ ಮಾಡ, ಹಾಯ್ ಖುಷಿ ಕಣಂಗ ಎಲ್ಲ ಹೋಯ್ತಾ ಇದೀವಿ ಅಂದ್ಬಿಟ್ಟು. ಎಲ್ಲೋಯ್ತೀವ ನೀನು? ಎಲ್ಲಿ ಹೋಯ್ತಿದ್ದೀರಿ? ಸೊ ನಾವಿಲ್ಲಿ ಉಕ್ಕುಡಕ್ಕೆ ಹೋಗೋದು ಅಂದ್ಬಿಟ್ಟು ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಅವನು ಅವ್ರ ಅಮ್ಮನ ಜೊತೆ ಹೇಗೆ ಆಟ ಆಡ್ತಾ ಇದ್ದಾನೆ ಅಂತ ನೀವೇ ನೋಡ್ತಾ ಇರ್ಬೋದು. ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಫುಲ್ ಹ್ಯಾಪಿಯಾಗಿದ್ದ ಅವನು. ಸೊ ಮಕ್ಕಳು ಅಂದರೆ ಹಾಗೆ ಅಲ್ವಾ, ಒಂದೇ ಕಡೆ ಇದ್ದಾಗ ಒಂಥರ ಅವ್ರಿಗೂ ಬೇಜಾರಾಗುತ್ತೆ, ನಮಗೆ ಬೇಜಾರಾಗುತ್ತೆ. ಒಂದೇ ಕಡೆ ಇದ್ದಾಗ ಒಂದೇ ಪ್ಲೇಸಲ್ಲಿ ಮನೆಯಲ್ಲೇ ಇದ್ದಾಗ ಫುಲ್ ಬೇಜಾರಾಗುತ್ತೆ. ಹೊರಗಡೆ ಬಂದಾಗ ನಮಗೂ ಫುಲ್ ಹ್ಯಾಪಿ ಆಗುತ್ತೆ ಅಲ್ಲ, ಹಾಗೆ ಮಕ್ಕಳು ಕೂಡ ಎಲ್ಲಾದರೂ ಹೊರಗಡೆ ಕರ್ಕೋದ್ರೆ ತುಂಬ ಖುಷಿ ಪಡ್ತಾರೆ. ಸೊ ಅದ್ರಲ್ಲಿ ನಮ್ಮ ಪಾಪು ಕೂಡ ಹಾಗೆ. ನಿಶುಗಂತೂ ಹೊರಗಡೆ ಬಂದಾಗ ಫುಲ್ ಹ್ಯಾಪಿಯಾಗಿದ್ದ. ಆ ವಿಂಡೋ ಹತ್ರ ನೋಡೋದು, ವೆಹಿಕಲ್ಸ್ ನೋಡೋದು, ಕಾರ್ಗಳು ನೋಡೋದು, ಆಮೇಲೆ ನೇಚರ್ ನೋಡೋದು, ಅವ್ನಿಗೆ ನೋಡ್ತಾ ಇದ್ರೆ ಫುಲ್ ಹ್ಯಾಪಿ ಆಗ್ತಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವೇ ವಿಡಿಯೋದಲ್ಲಿ ಅವನು ಎಷ್ಟು ಖುಷಿಯಾಗಿದ್ದಾನೆ ಅಂದ್ಬಿಟ್ಟು. ನಾವು ನಾಮಕರಣ ಆದಮೇಲೆ ಒಂದು ವಾರನೂ ಇರಬೇಕು, ಹೆಚ್ಚು ಕಮ್ಮಿ ಇರಬೇಕು. ಅದಾದಮೇಲೆ ನಾವು ಉಕ್ಕುಡಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಬರೋದು ಅಂದ್ಬಿಟ್ಟು ನಾವು ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ. ಹಾಗೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕನೂ ಕೂಡ ಬರ್ತಾಯಿದ್ದಾರೆ. ಅವ್ರನ್ನ ಪಿಕಪ್ ಮಾಡ್ಕೊಂಡು ನಾವು ಅಲ್ಲಿಗೆ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಸೊ ಅವರು ಮೈಸೂರಲ್ಲಿದ್ದಾರೆ. ನಾವು ಅವ್ರನ್ನ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಡ್ತೀವಿ. ಹಾಗೆ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದರೆ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಕಿದ ವೀಡಿಯೋಗಳ್ನೂ ಕೂಡ ನೋಡಿ, ನಿಮ್ಗೆ ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ವೀಡಿಯೋಸ್ನ ಹಾಗೆ ನೋಡ್ತೀರಾ, ಆದರೆ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿದ್ರೆ ನಮಗೂ ಕೂಡ ಇನ್ನೂ ಒಂದಷ್ಟು ಒಳ್ಳೆ ವೀಡಿಯೋಸ್ಗಳನ್ನ ಹಾಕಬೇಕು ಅಂತ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕನ ಜೊತೆ ಹೇಗೆ ಆಟ ಆಡ್ತಾ ಇದ್ದಾನೆ ನಿಶು ಅಂದ್ಬಿಟ್ಟು. ನಮ್ಮ ನಿಶು ಅಂತೂ ಕಾರಲ್ಲಿ ಒಂದು ಕಡೆ ಕೂತ್ಕೋತಾ ಇರಲಿಲ್ಲ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ತಿದ್ದ ಅವನು. ನೆಕ್ಸ್ಟ್ ಫೈನಲಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ಗಾಡಿಗಳು ಪೂಜೆ ಮಾಡ್ದಾಗ ನಾನು ಉಕ್ಕುಡಕ್ಕೆ ಯಾವಾಗ ಬಂದಿದ್ದೀನಿ ಅಂತ ಜ್ಞಾಪನನೇ ಇಲ್ಲ ಕರೆಕ್ಟಾಗಿ. ನಾನು ಮದುವೆಗಿಂತ ಮುಂಚೆ ಬಂದಿದ್ನೋ ಇಲ್ಲ ಮದುವೆ ಆದಮೇಲೆ ಬಂದಿದ್ನೋ ಅಂತಲೇ ಜ್ಞಾಪನನೇ ಇಲ್ಲ ನನಗೆ. ಪ್ರೆಗ್ನೆಂಟ್ ಆದಮೇಲಿಂದ ಬಂದೇ ಇಲ್ಲ ನಾನು. ಸೊ ಎಲ್ಲ ನಾಮಕರಣ ಫಂಕ್ಷನ್ ಎಲ್ಲ ಆದಮೇಲೆ ಬಂದಿರೋದು. ಅಷ್ಟೊಂದು ಜನ ಏನು ರಶ್ ಇರಲಿಲ್ಲ ಕೂಡ. ನೀವು ನೋಡ್ತಾ ಇರೋ ಹಾಗೆ ನಾವು ಪೂಜೆ ಸಾಮಾನು ಕೂಡ ಮನೆಯಿಂದನೇ ತಂದುಬಿಟ್ಟಿದ್ವಿ. ಸೊ ಹಾಗಾಗಿ ನಾವಿಲ್ಲಿ ಪೂಜೆ ಸಾಮಾನಾಗಿರ್ಬೋದು, ಅಕ್ಕ ಒಬ್ಬರೇ ಏನೋ ತೊಗೊಂಡ್ರು ಅನಿಸುತ್ತೆ, ನಾವು ಅಲ್ಲಿಂದನೇ ತೊಗೊಬಂದಿದ್ವಿ. ಹಾಗಾಗಿ ನಾವು ಪೂಜೆ ಸಾಮಾನನ್ನ ತಗೊಳ್ಳಿಲ್ಲ. ಪೂಜೆ ಸಾಮಾನಿಗೆ ಬಂದುಬಿಟ್ಟು ಗಂಧಕಡ್ಡಿ ಆಗಿರ್ಬೋದು, ಅರಿಶಿನ ಕುಂಕುಮ, ಮತ್ತು ಅಲ್ಲಿ ಎಳ್ಳು ಏನೋ ಕೊಡ್ತಾರೆ ಅನಿಸುತ್ತೆ, ಹಾಗೆ ಬಾಳೆಹಣ್ಣು ಮತ್ತು ತೀರ್ಥಕ್ಕೆ ಅಂದ್ಬಿಟ್ಟು ಬಾಟಲ್ನ ತೊಗೊಂಡಿದ್ವಿ. ಹಾಗೆ ಇಲ್ಲಿ ಒಳಗಡೆ ಬಂದಮೇಲೆ ಇಲ್ಲಿ ಪೂಜೆ ಸಾಮಾನು ಎಲ್ಲ ತಗೋತಾರೆ. ಆಮೇಲೆ ನಿಂಬೆಹಣ್ಣು ಕೂಡ ಒಂದು
ಸಮಥಿಂಗ್ ನಿಂಬೆಹಣ್ಣು ಏನೋ ಕೊಡ್ತಾರೆ ಅನಿಸುತ್ತೆ, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ನೆಕ್ಸ್ಟ್ ಪೂಜೆ ಎಲ್ಲ ಮುಗೀತು. ರಶ್ ಏನೂ ಇರಲಿಲ್ಲ. ಈ ಪ್ಲೇಸಲ್ಲಿ ಹೋಗ್ಬಿಟ್ಟು ತಡ ಹೊಡ್ಸ್ಕೊತಾರೆ. ನಮಗೆ ಏನಿರುತ್ತೆ ಅದೆಲ್ಲ ಕಳೀಲಿ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ತಡ ಹೊಡ್ಸ್ಕೊತೀವಿ. ನೆಕ್ಸ್ಟ್ ಅದಾದಮೇಲೆ ದೇವಸ್ಥಾನ ಎಲ್ಲ ಪೂಜೆ ಎಲ್ಲ ಆಗಿ ನೆಕ್ಸ್ಟ್ ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ನಿಶುಗೆ ಅಂದ್ಬಿಟ್ಟು ಇದೊಂದು ಟಾಯ್ನ ತೊಗೊಂಡ್ವಿ ಅವ್ನಿಗೆ ಆಟ ಆಡೋದಕ್ಕೆ ಅಂದ್ಬಿಟ್ಟು. ಸೊ ಹಾಗೆ ಮತ್ತು ಅಲ್ಲಿ ಕಬ್ಬಿನ ಜ್ಯೂಸ್ನು ಕೂಡ ಕುಡ್ಕೊಂಡು ಒಂದಷ್ಟು ಕಳ್ಳೆಪುರಿ ಆಗಿರ್ಬೋದು ಅದೆಲ್ಲನೂ ತೊಗೊಂಡು ಅವನಿಗೆ ಟಾಯ್ನ ತೊಗೊಂಡು ನಾವು ನೆಕ್ಸ್ಟ್ ಇಲ್ಲಿ ಮನೆಗೆ ಹೊರಡ್ತಾ ಇದ್ದೀವಿ. ನೀವು ಕೂಡ ಇಲ್ಲಿಗೆ ಬಂದಿಲ್ಲ ಅಂದರೆ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಅಲ್ಲಿ ಆಟ ಸಾಮಾನಾಗಿರ್ಬೋದು ಪ್ರತಿಯೊಂದು ಕೂಡ ಇರುತ್ತೆ, ಪೂಜೆ ಸಾಮಾನಾಗಿರ್ಬೋದು ಅದೆಲ್ಲ ಕೂಡ ಇಲ್ಲಿ ಇದೆ. ಮತ್ತು ಹಾಗೆ ತಾಯ್ತ ಕೂಡ ಕಟ್ಟಿಸ್ಕೋಬೇಕು ಅಂದರೆ ಅದು ಕೂಡ ಇರುತ್ತೆ. ನಾವು ಅದೇನು ನೆಸೆಸರಿ ಇರಲಿಲ್ಲ, ಹಾಗಾಗಿ ನಾವು ಅದೇನು ಮಾಡಿಸ್ಕೊಳ್ಳಿಲ್ಲ. ಅದಾದಮೇಲೆ ನಾವು ಶ್ರುತಿ ಅಕ್ಕನ ಮನೆಗೆ ಹೋಗಬೇಕು ಅಂತ ಏನೂ ಇರಲಿಲ್ಲ. ಸೊ ಆಮೇಲೆ ಹೋಗೋದಾ ಅಂದ್ಬಿಟ್ಟು ಹೊರಟ್ವಿ. ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಅದಾದಮೇಲೆ ಒಂದು 4 ಗಂಟೆ ಅಷ್ಟೊತ್ತಿಗೆ ನಾವು ಮನೆಗೆ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು. ಹೋಗ್ತಾ ಹೋಗ್ತಾ ಹಾಗೆ ನಿಶು ಕೂಡ ಮನಿಕೋಬಿಟ್ಟಿದ್ದ, ಅವನಿಗೆ ಫುಲ್ ನಿದ್ದೆ ಬಂದುಬಿಟ್ಟಿತ್ತು. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲೀಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಮತ್ತು ಮರಿಬೇಡಿ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಲೈಕ್ಸು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನಮಗೂ ಕೂಡ ಒಂದಷ್ಟು ಒಳ್ಳೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂದರೆ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗೆ ಮತ್ತು ಇನ್ನು ಯಾವ್ಯಾವ ರೀತಿ ವೀಡಿಯೋಸ್ನ ಮಾಡಬೇಕು ಅಂತ ಹೇಳಿ, ನಮ್ಮದು ಡೈಲಿ ವ್ಲಾಗ್ಸ್ ಆಗಿರ್ಬೋದು ಇಲ್ಲ ನಮ್ಮ ನಿಶುದು ಡೈಲಿ ರೋಟೀನ್ ಆಗಿರ್ಬೋದು ಅದೆಲ್ಲ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ತೀನಿ. ಸೊ ಓಕೆ ಫ್ರೆಂಡ್ಸ್, ಇಷ್ಟೇ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ನಾವು ನೋಡ್ತಾ ಇರ್ಬೋದು ನೀವು ನಿಶು ಹೇಗೆ ಆಟ ಆಡ್ತಾ ಇದ್ದಾನೆ ಅಂದ್ಬಿಟ್ಟು ಹಾಲಲ್ಲಿ. ಸೊ ಅವನಿಗೆ ಈ ಥರ ಎಲ್ಲ ಏನು ಟಾಯ್ಸ್ ಎಲ್ಲ ಇಟ್ಬಿಟ್ಟು ಜೊತೇಲಿ ಒಬ್ಬರು ಆಟ ಆಡಬೇಕು, ಇಲ್ಲಾಂದರೆ ಅವನಂತೂ ಅಳ್ತಾನೆ, ಹೇಳೋದಕ್ಕಾಗಲ್ಲ. ಸೊ ಇಲ್ಲಿ ಅವನು ಕ್ಯಾಚ್ ಆಟ ಆಡ್ತಿದ್ದ ನನ್ನ ಜೊತೆ, ನೀವು ನೋಡ್ತಾ ಇರ್ಬೋದು ಅಷ್ಟೇ. ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್. ಎಲ್ಲರೂ ಖುಷಿಯಾಗಿರಿ ಅಂತ ಕೇಳ್ಕೊಂಡು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಬಾಲ್ ತಗೋ. ಕ್ಯಾಚ್ ಆಡೋದು ತಗೋಬಾ, ಹೊಂಟೋಗುತ್ತೆ.